ಹೊಳೆ ನೀರು ಬಂದಿತ್ತಂದ್ರೆ ಜಿಲ್ಲಾನ ಖರೀದಿ ಮಾಡ್ತಿದ್ರಿ ಏನೋ ಈ ಊರವರು ಅಂತ ನನಗನ್ನಿಸ್ತದೆ. ಪೂರಾ ಬೆಳಗಾವಿ ಜಿಲ್ಲಾನ ಖರೀದಿ ಮಾಡೋ ಪೈಕಿ ಮಂದಿ. ನೀವೇನು ಎಡಕ್ತದಿರಲ್ಲ, ನಿಮ್ಮ ಭರವಸೆ ಮ್ಯಾಗ ನಾವು ಒಂದು ಮಾತು ಮಾತಾಡೋದಿಲ್ಲ. ನೀವು ಬೆಳಗ್ಗೆ 7 ಗಂಟೆಯಿಂದನೇ ಇದ್ರೊಳಗೆ ತಯಾರಾಗದ್ದೀರಿ. ನೀವೇ ಅದೀರಿ ಅಂತಲ್ಲ, ನಾವು 6 ಗಂಟೆಗೆ ಊರಾಗ ಬಂದೀವಿ. ನೀವು ನಮ್ಗಿಂತ ಮುಂಚೆ ಎದ್ದು ರಾತ್ರೆಲ್ಲ ಊರಾಗ ಲೈಟ್ ಇರದೇ ಇದ್ರು ಸಹಿತ ಕತ್ತಲ್ದಾಗ ದೀಪ ಹಚ್ಚಿ ನೀರು ಕಾಯಿಸಿ ಬೆಳಗ್ಗೆ ಜಳಕ ಮಾಡಿಕೊಂಡು ನಾವು 6:30 ಗುಡಿಗೆ ಬರೋದ್ರಾಗ ಗುಡಿಯಾಗಿನ ದೇವರು ಎಬ್ಬಿಸ್ಕೊಂಡು ಅಕ್ಷಿತನ ಬಂದಿದ್ದೀರಿ. ನೀವು ನಮ್ಮ ಆನಂದ್ಜಿಯವರು ಇಲ್ಲಿದ್ದಾರೆ, ಅವ್ರನ್ನು ಮರ್ತು ನಾನು. ಕೊಟ್ಟಲ್ಗೆ ಅವ್ರಿಗೆ ದಣಿವು ಅನ್ನೋದು ಗೊತ್ತಿಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರ ಯಾರೇ 4 ಮಂದಿ ಏನೋ ಮಾತಾಡಿದ್ರು ಸಹಿತ ಅದು ಎಲ್ಲರ ಆಚರಣೆಯೊಳಗೆ ಇರುತ್ತ ಅನ್ನೋದಕ್ಕೆ ಯಾವ್ದಾದ್ರು ಈ ನಮ್ಮ ಭಾಗದಾಗ ಒಂದೂರು ಸಾಕ್ಷಿ ಇದ್ರ ಅದು ಕೊಟ್ಟಲ್ಲಿ. ಹುಡುಗರು ಮಾತಾಡಿದ್ರ ಯಜಮಾನ್ರ ಅದನ್ನ ಆಶೀರ್ವದಿಸ್ತಾರ. ಯಜಮಾನ್ರ ಬಾಯಿಯೊಳಗಿಂದ 4 ಮಾತು ಹೊರಗೆ ಬಿದ್ದಿದ್ದು ಅಂದ್ರ ಹುಡುಗರು ಅದನ್ನ ಅನುಕರಿಸ್ತಾರ. ಇಂಥ ಊರುಗಳು ಬಹಳ ಅಪರೂಪ. ಮತ್ತು ಅದರಲ್ಲಿ ದೊಡ್ಡ ಊರುಗಳಲ್ಲಿ ಇದನ್ನು ಸಾಧಿಸೋದು ಬಹಳ ಕಷ್ಟದ ಕೆಲಸ. 18-20 ಸಾವಿರ ಜನಸಂಖ್ಯೆ ಉಳ್ಳಂತ ಕೊಟ್ಟಲ್ಗಿ ಒಳಗ ಇಂಥದ್ದನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತೀಚಿನ ದಿನಮಾನಗಳಲ್ಲಿ. ಯಾಕಂದ್ರ ಇತ್ತೀಚೆಗೆ ಏನಾಗೈತಿ ಅಂದ್ರ ಗಾಂವ್ ಛೋಟಿ ಪಾರ್ಟಿ ಮೋಟಿ ಅಂದ್ರೆ ಊರು ಸಣ್ಣ ಸಣ್ಣ ಕರೆ ಪಾರ್ಟಿ ದೊಡ್ಡ ದೊಡ್ಡ. ಈ ಸ್ಥಿತಿ ಎಲ್ಲಾ ಕಡೆ ನೋಡಕ್ ಸಿಗ್ತೈತಿ. ಆದ್ರೆ ನೀವು ಊರು ದೊಡ್ಡದು, ಎಲ್ಲರ ಮನಸ್ಸುಗಳು ಸಹಿತ ಊರ್ಕಿಂತ ದೊಡ್ಡದು. ಯಾರೂ ಸಂಕುಚಿತ ಭಾವನೆಯನ್ನು ಹೊಂದಿದವರಲ್ಲ ಅಂಥ ಊರು ಅಂತ ನನಗನ್ನಿಸ್ತೈತಿ. ಅದಕ್ಕೆ ಕಾರಣ ಅನಂತ ವರ್ಷಗಳಿಂದ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳು, ಅವ್ರ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳವರು ಈ ಊರಿಗೆ ಬಂದು ಹರಿಸಿದ್ದು. ತದನಂತರದಲ್ಲಿ ಸುಮಾರು ಮಠಗಳು ಈ ಊರಲ್ಲಿ, ಸಿದ್ಧಾರೂಢರ ಮಠ ಇದೆ ಈ ಊರಲ್ಲಿ, ಇಂಚಿಗಿರಿ ಮಠ ಈ ಊರಲ್ಲಿದೆ. ಎಲ್ಲರೂ ಒಂದಾಗಿಲ್ಲಿ ಈ ಮಠ ಆ ಮಠ ಅನ್ಲಾರ್ದ ಎಲ್ಲ ಮಠಗಳು ನಮ್ಮ ಒಂದೇ ಅನ್ನೋ ಭಾವನೆಯಿಂದ ಊರು ನಡೀತಾ ಇದೆ. ಈ ಊರಿಗೆ ಒಂದು ವೇಳೆ ಹೊಳೆ ನೀರು ಬಂದಿತ್ತಂದ್ರೆ ಜಿಲ್ಲಾನ ಖರೀದಿ ಮಾಡ್ತಿದ್ರಿ ಏನೋ ಈ ಊರವರು ಅಂತ ನನಗನ್ನಿಸ್ತದೆ. ಪೂರಾ ಬೆಳಗಾವಿ ಜಿಲ್ಲಾನ ಖರೀದಿ ಮಾಡೋ ಪೈಕಿ ಮಂದಿ. ಬಹಳ ಪರಿಶ್ರಮ ಜೀವಿಗಳು. ಒಕ್ಕಲತನ ಮುಖ್ಯ ವ್ಯವಸಾಯ ಎಲ್ಲರದು. ನಾ ಈ ಮಾತು ಯಾಕೆ ಇಷ್ಟು ಗ್ಯಾರಂಟಿನೇ ಹೇಳ್ತೀನಿ ಅಂತಂದ್ರ ನೀವೇನು ಎಡಕ್ತದಿರಲ್ಲ, ನಿಮ್ಮ ಭರವಸೆ ಮ್ಯಾಗ ನಾವು ಒಂದು ಮಾತು ಮಾತಾಡೋದಿಲ್ಲ. ಈ ಟೊಪ್ಪಿಗೆ ಮಂದಿ ಏನದಿರಲ್ಲ ನೀವು, ಈ ನಮ್ಮ ಅವ್ವಾಗಳು ಏನು ಕೂತಾರಲ್ಲ ಮುಂದೆ ಇವ್ರ ಭರವಸೆ ಮ್ಯಾಗ ಮಾತಾಡ್ಬೇಕು. ನಾ ಏನ್ ಮಾತಾಡಿ ಧರ್ಮ ಉಳಿದಿತ್ತು ಅಂದ್ರು ಯಾವಾಗ ಉಳಿಸಿದವರು ನೀವ, ಅದು ಬೆಳಿತಿತ್ತಂದ್ರೆ ಬೆಳೆಸೋರು ನೀವ. ಆರಂಭದೊಳಗನೆ ಹಿಂಗ್ ಸರ್ಕೋತ ಹೋದ್ರು. ಇವ್ರನ್ನ ಕರಿತಿದ್ರು ಬರ್ರಿ ಒಳಗ್ ಕುಂದ್ರಿ, ಬರ್ರಿ ಒಳಗ್ ಕುಂದ್ರಿ ಅಂತ. ಇವ್ ಚುಟ್ಟ ಸೇದೋದು ಒಂದ್ ಚಟ, ಬೀಡಿ ತಂಬಾಕ್ ತಿನ್ನು ಚಟ, ಎಲ್ಲ ಚಟದಾಗ ಒಳಗ್ ಬರಾಕ ಅವು ಉಗುಳ್ಬೇಕಾಕತಿ, ಹೋಗಿ ಬಿಡ್ಬೇಕಾಕತಿ. ಮತ್ ಹೊಳತನ ಕುಂದ್ರು ಚಟ ಇಲ್ಲ, ಎದ್ದೊಂಜಾರ ಹೋಗಿ ಹೊಳೆ ಬರ್ಬೇಕಾಕತಿ. ಇಷ್ಟೇ ಅಲ್ರಿವ, ಅವ್ರಿಗೆ ಇನ್ನೊಂದ್ ಜವಾಬ್ದಾರಿ ಅಂದ್ರೆ ಏನೋ ದನ ಕರ ತಂದಾರ ಅವ್ ಹತ್ರ ಅವ್ ಕುಂದ್ರಬೇಕಾಕತಿ. ನೀವು ಕೂತ್ರ ನಡೆಯಂಗಿಲ್ಲ. ಅದಷ್ಟ ಜವಾಬ್ದಾರಿ ನನ್ನ ಗಮನಕ್ಕೆ ಬಂದದ್ದು. ಉಳಿದೇನು ಭಾಳ ಜವಾಬ್ದಾರಿ ಇಲ್ಲ. ಆದ್ರೆ ಸ್ಟೇಜ್ ಒಳಗೆ ಬರಂಗಿಲ್ಲ. ಅವ್ರು ಏನ್ ಬೇಕಾದ್ ಹೇಳ್ರಿ ಅಲ್ಲೇ ಹೊರಗ ನಿಂತು ಮಾಡ್ತೀವಂತ, ಮುಂದಟ್ಟು ಬರ್ಬೇಡತ್ತಾರ. ಅದು ಒಂದ್ ದೃಷ್ಟಿಯಿಂದ ಭಾಳ ಚಲೋದಪ್ಪ ಅಂತೀವಿ.